ಬೆಳಗ್ಗೆ ಹುಂಜನ ಸೌಂಡ್ ರೊಚ್ಚಿಗೆದ್ದಂತ ವ್ಯಕ್ತಿ ಹುಂಜ ಕೂಗಿದ್ದಕ್ಕೆ ಪೊಲೀಸರಿಗೆ ವ್ಯಕ್ತಿಯೊಬ್ಬ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದಕ್ಕೇನು ಗತಿ ಕಾಣಿಸಲ್ಲ. ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ದೀರಪ್ಪ, ಆಗಲ್ಲ ಸರ್. ನಮ್ದು ಲಿಂಗದಳ್ಳಿಯಿಂದ ಪಕ್ಕದ ಮನೆ ಕೋಳಿದ್ ಬಹಳ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸರ್. ಕೋಳಿ ಹುಂಜ ಫುಲ್ ಡೈಲಿ ಕೂಗ್ ಹಾಕೋದು ಬಹಳ ರೋದನೆ ಆಗ್ಬಿಟ್ಟಿದೆ ನಮ್ಗೆ. ಆ ಕೋಳಿ ಏನ್ ಮಾಡಿದೆ, 3 ಗಂಟೆಗೆ ಸ್ಟಾರ್ಟ್ ಮಾಡುದು ಊರ್ ಕಡೆ ಎಲ್ಲ. ಅವ್ರ ಪಕ್ಕದ ಮನೆಯವ್ರು ಹೇಳಿದ್ರು ಏನು ಕೇಳ್ತಾನೆ ಇಲ್ಲ. ನಮ್ಗೆ ಹೇಳಿ ಸಾಕಾಗ್ಬಿಟ್ಟು ಅದಕ್ಕೆ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಫೋನ್ ಮಾಡಿದೆ ಸರ್ ನಿಮ್ಗೆ. ಪ್ರಕೃತಿನೇ ಕೊಟ್ಬಿಟ್ಟಿದೆ ಫುಲ್ ಸರ್, ನೈಟ್ ಇಂದ ಬೆಳಿಗ್ಗೆ ರೋದನೆ ಆಗ್ಬಿಟ್ಟಿದೆ ನಮ್ಗೆ. ಅದು ನ್ಯಾಚುರಲ್, ಅದು ಪ್ರಕೃತಿನೇ ಕೊಟ್ಬಿಟ್ಟಿದೆ. ಇಲ್ಲ ಸರ್, ಹೇಳಿ ಸಾಕಾಗ್ಬಿಟ್ಟೈತೆ ನಮ್ಗಂತೂ. ಡೈಲಿ ಕಂಪ್ಲೇಂಟ್ ಆಗಬೇಡಿ, ಸ್ವಲ್ಪ ಬಂದು ವಿಚಾರಿಸಿ. ಪ್ರಕೃತಿನೇ ಕೊಟ್ಬಿಟ್ಟಿದೆ. ನೀವು ಅದಕ್ಕೆ ಹೊಡೆದ್ರು ಇದ್ ಮಾಡಲ್ಲ, ಅದಕ್ಕೂ ಇದ್ಕೊಂಡು ತಿನ್ಕೊಬಿಡ್ಬೇಕು ಅಷ್ಟೇ, ಅಷ್ಟೇ. ಓಕೆ ಸರ್, ಕೊಯ್ಕೊಂಡು ತಿಂದ್ಬಿಡ್ತೀವಿ. ಇವತ್ತು ಬೇರೆ ಭಾನುವಾರ. ಎದ್ದಾಳ್ರು ಏನ ಎದ್ದಾಳ ಮಾಮ, ಅದಕ್ಕೊಂದು ಗತಿ ಕಾಣಿಸ ನಡೆಯ ಕೋಳಿಗೆ. Step into the furnace, Lord of the slag and smoke. Steel boots pound on the concrete floor. Just jumps up like it's learned to fear. Scars on my head smell never fall. I am the hammer that your gods won't hear. Iron in my lungs when I draw that breath. Ash in my veins when I feel that burn. Oh, I'm fucking at my ಮಗ. ಬೆಳಿಗ್ಗೆ ಮಗಂದು ರೋಷ್ ಬಿಡತ್ತಲೇ ಮವ. ಇದು ನನ್ನ ಮಗಂದು ಕೈ ಕಾಲೆಲ್ಲ ಸುಸ್ತಾದವು ಮರ. ಇವತ್ತು ಅಮ್ಮ ಏನಾದ್ರು ಮಾಡಿ ಇವತ್ತು ಇಲ್ಲೇ ಉಡಾಯಿಸ್ಬಿಡಲಿ. ಅದಕ್ಕೆ ಅಂತ ಒಂದ್ ಜಾಗ ಐತೆ, ಈಗ ಕರ್ಕೊಂಡೋಯ್ತೀನಿ ಬಾ. ಎಲ್ಲಲ್ಲ ಮಮ್ಮ, ನಾನ್ ನೋಡುವೆ ಬಾ. ನಾನ್ ನೋಡಿಲ್ಲ ಜಾಗ ಯಾವ್ದು ಇಲ್ಲಿ. ಆಹಾ, ಏನ್ ಸೌಂಡು ಮಮ್ಮ. ಇರ್ಬಾರ್ದು. ಆನಂದ ಕಷ್ಟ ಬಿದ್ದಿದೆ ಕೋಳಿ ಹಿಡಿಯಕ್ಕೆ. ಈಗ ಮಾಮ ನೀರ್ ಹಾಕ್ತಾ ಇದ್ದಾನೆ ತಪ್ಲಕ್ಕೆ. ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಹಾ, ಮಾವ ನೋಡು ಕೈ ಹೆಂಗ್ ತಿರ್ಗಿಸ್ತಾನ ಹಿಂಗೇನ. ಅಮ್ಮ ಪ್ಲೇಟ್ ಮುಚ್ಚಿದೀನಿ. ಈಗ ನೆಕ್ಸ್ಟ್ ಏನ್ ಹೇಳು? ಏನು ಮಾಮ? ಉರ್ಬಾಡಿಗೆ ಮಸಾಲೆ ಮಾಡ್ಕೊಬಾರ ಬಾ. ಮಸಾಲೆ ಇಲ್ದಿರ ಆಗಲ್ವ ಮಾಮ? ನಮ್ ನಾಟಿ ಕೋಳಿ ಉರ್ಬಾಡಿಗೆ 1 ಟೊಮೊಟೊ, 2 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಮನೇಲಿ ಹುರಿದು ಕುಟ್ ಮಾಡ್ಕೊಂಡಿರೋ ಧನಿಯಾ ಪುಡಿ, ಖಾರದ ಪುಡಿ, ಇಷ್ಟೇ. ಬನ್ನಿ ಪಟ್ ಅಂತ ಮಾಡ್ಕೊಬನ. ಮಾಮ ಬರ ಇಲ್ಲಿ. ಏನ ಮಾಮ? ಬಾರ ಬೇಗ ಬಾರ. ತಳ ಏನ್ ರುಬ್ಬೆ ಗೊತ್ತಾ? ಗಂಧ ನೇಯ್ದಂಗಿರ್ಬೇಕು. ಹೌದಾ ಮಾಮ? ನಡಿಯಪ್ಪ. ಮಾವ ಲೋ ಮನುಜ, ನಮ್ ಚಂದ್ರಮಾಮ ಅಂತ ಕುಕ್ ಯಾವನಿಲ್ಲ ಕಡ್ಲೆ ಮಾಮ. ಈಸ್ಟ್ ವೆಸ್ಟ್ ನಮ್ ಚಂದ್ರಮಾಮ ಇಸ್ ಬೆಸ್ಟ್. ಕುಕ್ಕಲ್ಲಿ ಯಾವನ್ನು ಮೀಸಕ್ಕಾಗಲ್ಲ.
ಏ ನಿಧಾನ ನಡಿಯಪ್ಪ ಪಾಪ ಒಂದೊಂದೇ ಹೆಜ್ಜೆ ಕೇಳು ಹಾ ಹುಷಾರು ಬಾ ಬಾ ನೀನು ಏಟಕ್ ಬತ್ತೀಯ ಮಮ್ಮ ಅಮ್ಮ ಗುಂಡ್ ಹೆಂಗೈತಂದ್ರೆ ಏನ್ ಗುಂಡಿದ್ದಂಗೆ ಐತೆ ನಮ್ ಗುಂಡ್ ಹಂಗೆ ಕಡೆ ಇರೋದು ಗುಂಡ್ ನೋಡ್ಲಾ ವಾತಾವರಣ ನೋಡ್ಲಾ ಮಳೆಗಾಲ ಬಂದ್ರೆ ಒಳ್ಳೆ ನೀರು ಮಮ್ಮ. ಮಳೆಗಾಲ ಬಂದು ಇಲ್ಲೆಲ್ಲ ಕುತ್ಕೊಂಬದ್ದಾಗಿರುತ್ತೋ ಹೋಗ್ಬೇಕತ್ತ ಒಂದ್ ಒಳ್ಳೆ ಸಂಗೀತ ಕೇಳ್ಬೇಕಂದ್ರೆ ಸಪ್ತ ಸ್ವರಗಳು ಸೇರ್ಬೇಕಾಗುತ್ತೆ ಒಂದ್ ಒಳ್ಳೆ ಊಟ ಆಗ್ಬೇಕಂದ್ರೆ ಉಪ್ಪು ಹುಳಿ ಖಾರ ಹದವಾಗಿ ಮಿಶ್ರಣ ಆಗ್ಬೇಕು. ಯಾಕೆ ಮಮ್ಮ ಹಂಗ್ ತಗ್ದ ಹೊರಗೆ ಹಿತಿದ್ಯಾ ಅದನ್ನ ಹೌದು ಮಮ್ಮ ಚಿಕನ್ ಬೆಂದದಲ್ಲ ಹಾ ಇದಾದ್ಮೇಲೆ ಹಾ ಇನ್ನೊಂದು ಪ್ರೊಸೀಜರ್ ಇದೆ. ಹಾ ಆ ಪ್ರೊಸೀಜರ್ ಅಲ್ಲೇ ನಿನಗೆ ಉರ್ಬಾಡ್ ಸಿಗೋದು. ಜಸ್ಟ್ ವೈಟ್. ಯಾರು ಕೂಡ ತಾಳ್ ಮಮ್ಮ ಈಗ ಮಾವ ಈರುಳ್ಳಿ ಹಾಕ್ತಾ ಇದ್ದಾನೆ, ಬೆಳ್ಳುಳ್ಳಿ ಅದ್ರ ಜೊತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದಾನೆ, ಕರಿಬೇವು ಅದ್ರ ಜೊತೆ ಕರಿಬೇವು ಹಾಕ್ತಾ ಇದ್ದಾನೆ. ಬರೀ ಮೆಣಸಿನ್ಕಾಯಿ, ಕಸೂರಿ ಮೇಥಿ, ಗೋಡಂಬಿ. ಚಿಕನ್ ಕೊಡ. ರೆಡಿ ಮಮ್ಮ ರೆಡಿ ಮಮ್ಮ. ಅದನ್ನ ಹಾಕೋಮಮ್ಮ. ಯಾಕೆ ಮಮ್ಮ ಉರ್ಬಾಡ ನಾಟಿ ಕೋಳಿ ಉರ್ಬಾಡು. ಬಾಡೆ ನಮ್ ಗಾಡು. ಹೌದಾ ಬಾಡೆ ನಮ್ ಗಾಡು. ಘಮ ಘಮ ಅಂತೈತಳಮ್ಮಮ್ಮ. ಅಬ್ಬಬ್ಬಬ್ಬ ರುಬ್ಬಿರೋ ಮಸಾಲ ಕೊಡ. ಸರಿ ಚಂದ್ರು ನೀನ್ ಹಾಕ್ತೀಯಾ? ಹಾಕು ಹಾಕು ಹಾಕ್ 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 ಹಾಕಂಗೆ ಹಾಕು. ಹಾಕು ಹಾಕ್. ರುಬ್ಬಿರೋ ಮಸಾಲೆ ಜೊತೆಗೆ ನಾಟಿ ಕೋಳಿ ಉರ್ಬಾಡು. ಚೆನ್ನಾಗಿ ಮಸಾಲೆ ರುಬ್ಬಿದ್ರು ಮಮ್ಮ. ಭಾಳ ಅದ್ಭುತವಾಗಿ ರುಬ್ಬಿದ್ರಿ. ಥ್ಯಾಂಕ್ ಯು ಮಮ್ಮ. ಉಪ್ಪು ಕೊಡಿ. ಉಪ್ಪ ತರ್ಲಾ ಅಪ್ಪಯ್ಯ ಎರಡಪ್ಪತಿ ಅವ್ರು. ಅಮ್ಮ ಬೇಯಿಸ್ಕೊಂಡಿರೋವಾಗ್ಲೂ ಉಪ್ಪು ಹಾಕೊಂಡಿದ್ದೀನಿ. ಈಗ ಏನು ಕೇಳು, ಏನಕ್ಕೆ ಮಸಾಲೆಗೆ ಉಪ್ಪು ಹಿಡಿಲಿ ಅಂತ ಮಸಾಲೆ ಹಾಕಂತ ಇದೀನಿ. ಮಮ್ಮ ಜಾಸ್ತಿ ಉಪ್ಪಾಗಲ್ವೇನು? ಎಲ್ಲ ಸರಿ ಹಾಕಿ ಏನಾಗಲ್ಲ. ಏನಾಗ್ತಿರೋದು ಯಾರು ಅಡ್ಗೆ ಏನ್ ಮಮ್ಮ ಆಗ್ತಿದ್ಯಾ ತುಪ್ಪನಾ? ಅಲ್ಲ ಕಣ್ ಮಾಮ, ಅವಲೇ ನಾಟಿ ಕೋಳಿ ಬೇಯಿಸ್ಕೊಂಡ್ವಲ್ಲ, ಸತ್ವ ಇಲ್ಲ ಎಲ್ಲಿ ಇರೋ ಸತ್ವ. ಸ್ವಲ್ಪ ನೀರ್ ಹಾಕಮನ ಇದು ಅದು ಭಟ್ರು ಇರ್ಬೇಕಾದ್ರೆ ನಿಜವಾದ ಲಕ್ಷಣ ಇದು. ಅಮ್ಮ ಒಳ್ಳೆ ಕುದಿ ಬರ್ತದೆ. ಇನ್ನು 5 ನಿಮಿಷಕ್ಕೆ ನಮ್ಮ ಉರ್ಬಾಡ್ ರೆಡಿ. ಕೊನೆಯದಾಗಿ ಮಮ್ಮ ಕೊತ್ತಂಬರಿ ರೆಡಿ ಆಯ್ತು. ನಮ್ ನಾಟಿ ಕೋಳಿ ಉರ್ಬಾಡು. ದೊಡ್ಡವ ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕ ಸೊಪ್ಪು ನೀನ್ ಹಾಕಿದ ಕೊತ್ತಂಬರಿ ಸೊಪ್ಪು. ನಾಟಿ ಕೋಳಿ ಉರ್ಬಾಡು. ಏನ್ ಹೇಳು? ನಾಟಿ ಕೋಳಿ ಉರ್ಬಾಡು. ಬಾಡೆ ನಮ್ ಗಾಡು. ಬಾಡೇ ನಮ್ಗಾಡು. ಸ್ವಾಮಿ ಅನ್ನದಾತ ಸುಖಿ ಭವ ಸುಖಿ ಭವ. ಟೇಸ್ಟ್ ಮಾಡೋಣ. ರೈತ ದೇವು ಸುಖಿ ಭವ. ಸುಖಿ ಭವ. ಘಮ ಘಮ ಬಿಡೋ ಮವ, ಯಾಕೆ ಹಿಂಗ ಆಗ್ತೀಯಾ? ಸುಮ್ಮನೆ ಒಂದು ಪೀಸ್ ತಿನ್ನು. ಅಮ್ಮ ಹೆಂಗಾಯ್ತು ನಾಟಿ ಕೋಳಿ ಉರ್ಬಾಡು? ಅಮ್ಮ ಕೋಳಿ ಬೆಳಿಗ್ಗೆ ಇಂದ ಸಂಜೆವರೆಗೂ ಹಿಡಿದಕ್ಕೂ ಸಾತ್ಕತ್ ಹೆಂಗೈತಲಿ ಸರಿಯಾಗತ್ತೆ ಕಣ. ಹೆಂಗಲ್ಲ? ನೆಕ್ಸ್ಟ್ ಬೆಳಗ್ಗೆ ಎದ್ದು ಕೋಳಿ ಹಿಡಿದ್ವಲ್ಲ, ಸಾರ್ಥಕ ಆಗಿದೆ ಮಾಡಿದಕ್ಕೂ. ನಮ್ ಜೀವನನೇ ಇದಾಗೋದಲ್ಲ. ಮಾಡೋಣ ಬರೀ ಕೋಳಿ ಹಿಡಿಯೋದು, ಚಿಕನ್ ಕೋಳಿ ಮಾಡ್ಕೊಂಡ್ ತಿನ್ನೋದು. ಹೌದು ಇಷ್ಟೇ ಜೀವನ. ಮಮ್ಮ ಇರೋದ್ರ ಜೀವನ. ಯಾಕೆ ಮಮ್ಮ ಉಡ್ಸಿದ್ದೇವ್ರು ಉಲ್ಮೇಲ್ಸವೆ. ಅದೇ ಯಾರ್ದ ಕೋಳಿ ಎಲ್ಲ ಜಾತ್ರೆ. ಎಲ್ಲ ಮುಂಜಾದ್ರೆ ಆಹಾ ಅದ್ಭುತ ಮಮ್ಮ. ಸೂಪರ್ ಆಗೈತ್ ಮಾಮ. ಅತ್ಯದ್ಭುತ.
ಎಷ್ಟೊಂದು ಕಾಟ ಕೊಟ್ಬಿಡ್ತು ಕೋಳಿ. ಹೌದು. ಆದ್ರೂ ಆ ಕೋಳಿ ಡಿಸ್ಟರ್ಬ್ ಮಾಡಿದ್ದೆ ಒಳ್ಳೇದಾಯ್ತಲ್ಲ. ಹೌದು. ಇಲ್ಲ ಅಂದಿದ್ರೆ ಇಂಥ ಸುಖ ಎಲ್ಲಿ ಸಿಗತ್ತೆ. ಮಜಾ ಇರ್ತಿರ್ಲಿಲ್ಲ ಮಾಮ. ಯಾವುದೇ ಕೋಳಿ ಕೂಗಿದ್ರು ಪೊಲೀಸಿಗೆ ಫೋನ್ ಮಾಡೋಣ, ಪೊಲೀಸ್ ಕುಯ್ಕೊಂಡ್ ತಿಂದ್ರಿ ಅಂತಾನೆ ಕುಯ್ಕೊಂಡ್ ತಿಂತಾ ಇರೋದು. ನಮಸ್ತೆ ಕರ್ನಾಟಕ, ಕೆಚ್ಚಗಳ ಕೆಚ್ಚಿನ ಕಾಯಕದ ಹುಚ್ಚಿನ ಅರೆಯದ ಮುದಿ ಬಾರದ ಎಲ್ಲ ನನ್ನ ಪ್ರೀತಿಯ ನನ್ನೆಯ ಸಹೋದರಿ ಸಹೋದರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಕಂಡಂತೆ, ನೀನು ಕಂಡಂತೆ, ಉಳಿದವರು ಕಂಡಂತೆ ದಿಸ್ ವೀಕೆಂಡ್ ಟೇಸ್ಟ್ ಜೊತೆ ನಾಟಿ ಕೋಳಿ ಕಥೆ ಬನ್ನಿ ಎಂಜಾಯ್ ಮಾಡೋಣ.